ಸರ್, ಈಗ ನೀವು ಒಂದು ಇತ್ತೀಚೆಗೆ ಬರೆದ ಪುಸ್ತಕದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅಂತೇಳಿ ಅದರಲ್ಲಿ ತೋರಣದ ಫಕೀರಪ್ಪ ಅನ್ನೋರ ಬಗ್ಗೆ ಬರೆದಿದ್ದೀರಾ. ಸೊ ಆ ಲೇಖನ ಇಟ್ಕೊಂಡು ಒಟ್ಟು ಆ ಲೇಖನದ ಹಿನ್ನೆಲೆ ಅದ್ರ ಬಗ್ಗೆ ಹೊರಗಿದೆ. ಇವರು ಫಕೀರಪ್ಪ ಮಡಿವಾಳರಂತ ಒಂದು ಊರಿದೆ ಕಲಘಟಗಿ ತಾಲೂಕಲ್ಲಿ. ಕಾಮಧೇನು ಅಂತ ಊರ ಹೆಸರು. ಆ ಊರಲ್ಲಿ ಕೆಲವು ಗುಡ್ಡಗಳು, ಸಣ್ಣ ಸಣ್ಣ ಗುಡ್ಡಗಳು. ಅಲ್ಲಿ ಮಡಿವಾಳರು ಅಂತ ಕಾಮಧೇನು ಊರಿನ ಮಡಿವಾಳರ ಕುಟುಂಬಗಳವರಿಗೆ ಜಮೀನಿದೆ ಅಷ್ಟೇ. ಅದರ ಕೃಷಿ ಮಾಡಲಿಕ್ಕೆ ಅವರಿಗೆ ಆಗಿರಲಿಲ್ಲ, ಯಾಕಂದರೆ ಗುಡ್ಡ. ಹಾಗಾಗಿ ಹಾಗೆ ಇಟ್ಕೊಂಡು ನಡ್ಕೊಳ್ತಿದ್ದೇವೆ. ಚೂರ್ಪಾರು ಅವರೇ ಹೇಳೋ ಪ್ರಕಾರ ನಮ್ದೊಂದು ಹುಲ್ಲು ಕಡ್ಡಿನೂ ಬೆಳಗ್ತಿರ್ಲಿಲ್ಲ ಅಂತ. ನಾವು ಅವರನ್ನು ಪ್ರೇರೇಪಿಸಿ ನೀವು ಇಲ್ಲಿ ಸಮಗ್ರ ಕೃಷಿ ಮಾಡಿ ಅಂತ 6 ಕುಟುಂಬಗಳಿದ್ದಾರೆ. ಅವರಿಗೆ ಮಣ್ಣು, ನೀರಿನ ಸಂರಕ್ಷಣೆ, ಹಣ್ಣಿನ ಗಿಡಗಳು, ಕಾಡು ಗಿಡಗಳು ಎಲ್ಲ ಮಾಡ್ತಾ ಅವರಿಗೆಲ್ಲರಿಗೂ ಸೇರಿ ಒಂದು ಹ್ಯಾಂಡ್ ಪಂಪ್ ಹಾಕ್ಕೊಂಡು ಬೋರ್ವೆಲ್ ನೀರು ಉಳಿಸಲಿಕ್ಕೆ 2 ವರ್ಷ ಗಿಡಕ್ಕೆ ನೀರು ಬೇಕಾಗ್ತದಲ್ಲ. ತುಂಬ ಕಷ್ಟಪಟ್ಟು ಗಿಡದ ಮೇಲೆ ನೀರು ತಗೊಂಡೋಗಿ ಎತ್ತ ಹಾಕಿ ಎಲ್ಲ ಮಾಡಿ ಬೆಳೆಸ್ಕೊಂಡ್ರು ಗಿಡಗಳನ್ನೆಲ್ಲ. ಭಾಳ ಚೆನ್ನಾಗಿ ಆಗ್ಬಿಡ್ತು. ಅದು ಮಲೆನಾಡಿನ ಸೆರಗು, ಮಲೆನಾಡೇ ಆದಂಗೆ ಆಗ್ಬಿಡ್ತು. ಅವರಲ್ಲಿ ಫಕೀರಪ್ಪ ಮಡಿವಾಳ ಅವರು ಮೊದಲು ಮನೆ ಕಟ್ಕೊಂಡ್ಬಿಟ್ರು ಕುದುರೆ ಮೇಲೆ. ಹಳ್ಳಿಯಲ್ಲಿ ಇದ್ದ ಮನೆಯನ್ನು ತಗೊಂಡು, ಹಳ್ಳಿಯಲ್ಲೂ ಮನೆ ಉಳಿತು, ಅಲ್ಲಿ ಗುಡ್ಡದ ಮೇಲೂ ಮನೆ ಕಟ್ಕೊಂಡ್ರು. ಅವರ ದನ ಕರುಗಳು ಅಲ್ಲೇ ಬಂದು ಅವ್ರದ್ದು ಟಾಯ್ಲೆಟ್ ಅಲ್ಲೇ ಮಾಡಿಕೊಂಡ್ರು, ಸೋಲಾರ್ ಲೈಟ್ ಮಾಡಿಕೊಂಡ್ರು, ವಿದ್ಯುತ್ ಇರಲಿಲ್ಲ. ಹೀಗೆಲ್ಲ ಮಾಡ್ಕೊಂಡಾದ್ಮೇಲೆ ಮತ್ತು 2-3 ಕುಟುಂಬಗಳು ಅಲ್ಲೇ ಮನೆ ಕಟ್ಕೊಂಡು ಬಂದರು. ಈ ಸಮಗ್ರ ಕೃಷಿಯಲ್ಲಿ ಮನೆಯೂ ತೋಟದಲ್ಲೇ ಆಗಿಬಿಟ್ಟು ತುಂಬ ಕೆಲಸಗಳಾಗಿತ್ತು. ಹಾಗಾದಮೇಲೆ ಆ ಫಕೀರಪ್ಪ ಮಡಿವಾಳ ಮತ್ತು ಇತ್ಯಾದಿಯವರೆಲ್ಲ ಹೇಳಿದ ಒಂದು ಮಾತು ನನಗೆ ಭಾಳ ನೆನಪಿರ್ತದೆ ಯಾವಾಗಲೂ. ಅವ್ರ ಜೊತೆಗೆ ನಾನು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೆ. ಏನೇನಾಗಿತ್ತು, ಹಿಂದೆ ಏನಿತ್ತು, ಈಗೇನಾಯಿತು, ಏನು ಮಾಡಿದ್ರು ಅಂತೆಲ್ಲ. ಮಧ್ಯದಲ್ಲಿ ಒಬ್ಬರು ಇದ್ದಕ್ಕಿದ್ದಾಗೆ, ಸರ್ ನಮ್ಗೆ ಎಂಥ ಬಡತನ ಇತ್ತು ರೀ ಸರ್, ಒಂದೊಂದು ದಿವಸ ಊಟಕ್ಕೇನು ಇಲ್ಲದ ದಿವಸದಲ್ಲಿ ಕುಂಬಳಕಾಯಿಯನ್ನು ಬೇಯಿಸ್ಕೊಂಡು ತಿಂದಿದ್ದೀವಿ ಅದಕ್ಕೆ ಮನೆಯವರೆಲ್ಲ ಅಂತಂದು. ಇನ್ನೊಬ್ರು, ಸರ್ ಕಬ್ಬು ಕಬ್ಬು ತಿಂದು ಹೊಟ್ಟೆ ಹಸುವನ್ನು ನೀಗಿಸ್ಕೊಂಡಿದ್ದೀವಿ ಅಂತ. ಸಾಮಾನ್ಯವಾಗಿ ಇವೆಲ್ಲ ದೊಡ್ಡ ದೊಡ್ಡ ಪಾಠಗಳು. ಸಾಮಾನ್ಯವಾಗಿ ಬಡವರು ತಮ್ಮ ಬಡತನವನ್ನು ಶೋ ಆಫ್ ಮಾಡ್ತಾರೆ. ನಾವು ಬಡವರು ಅಂತ ಹೇಳ್ಕೊಳ್ಳೋದೇ ಅವರಿಗೆ ನಮ್ಮ ಸಹಾಯ ಮಾಡಿ ಅಂತ ಅನ್ನೋ ಅಟಿಟ್ಯೂಡ್ ಇರ್ತದೆ ಅವರಿಗೆ ಅಂತೆಲ್ಲ ಜನರ ಭಾವನೆ ಇದೆ. ಸುಳ್ಳು, ಹಸಿ ಸುಳ್ಳು ಇತ್ತು. ಬಡವರು ತಾವು ಬಡವರು ಇರುವಾಗ ತಮ್ಮ ಬಡತನದ ಬಗ್ಗೆ ಹೇಳುವುದಿಲ್ಲ. ಬಡತನವನ್ನು ಮೀರಿದ ಮೇಲೆ ನಾನು ಬಡವರಿದ್ದೆ ಹೀಗೆಲ್ಲ ನೀವು ಗಮನಿಸಿರ್ಬೋದು. ಈ ಥರದ್ದಿರ್ತದೆ. ಅವ್ರಿಗೆ ನಿಜವಾಗ್ಲೂ ಬಡವರು ಇರುವಾಗ ನನಗೆ ಊಟಕ್ಕೆ ಇರಲಿಲ್ಲ ಇವತ್ತು ಕುಂಬಳಕಾಯಿ ಬೇಯಿಸ್ಕೊಂಡು ತಿಂದೆ ಅಂತ ಯಾರು ಹೇಳೋದಿಲ್ಲ. ನಿಜ ನಿಜ. ಇದು ಬಹಳ ಮುಖ್ಯವಾದ ತಿಳುವಳಿಕೆ. ಬಡತನ ನಮಗೆ ಕಾಣದೇ ಇರುವುದಕ್ಕೆ ಅದೇ ಕಾರಣ. ಬಡವರು ತಮ್ಮ ಬಡತನವನ್ನು ತೋರಿಸ್ಕೊಳ್ತಾ ಇರುವುದಿಲ್ಲ, ಮುಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮಗೆ ದೃಷ್ಟಿ ಇಲ್ಲದೆ ಹೋದರೆ ಅದು ಕಾಣುವುದಿಲ್ಲ ನಮಗೆ. ನಾವು ಅವರ ಹತ್ತಿರದಿಂದ ಒಡನಾಡಬೇಕು. ಹಾಗೆ ಈ ಫಕೀರಪ್ಪ ಮತ್ತು ಉಳಿದ ಮಡಿವಾಳರೆಲ್ಲ ತುಂಬ ಆತ್ಮೀಯರಾಗಿತ್ತು. ಅವರು ಮಾವಿನ ಗಿಡಗಳನ್ನೆಲ್ಲ ನೆಟ್ಟಿದ್ರು ಉಳಿದ ಗಿಡಗಳ ಜೊತೆಗೆ. ನಾನು ಯಾರಾದ್ರೂ ಕರ್ಕೊಂಡು ಹೋಗ್ತಿದ್ದೇವೆ ನೋಡಬೇಕು ಅಂತ. ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಅಥವಾ ನಾವು ಬರ್ತೀವಿ ಅಂತ ಗೊತ್ತಾಗ್ಬಿಟ್ಟು ಒಂದು ತೋರಣವನ್ನು ವೆಲ್ಕಮ್ ಮಾಡಲಿಕ್ಕೆ. ಮತ್ತು ಅವರು ಯಾರು ಕೇಳ್ತಿದ್ರು, ತೋರಣ ಯಾಕೆ ಇರ್ತೀವಿ, ಪ್ರತಿ ಸಲ ಬಂದಾಗ ಯಾಕೆ ತೋರಣ ಕಟ್ಟು ಇಲ್ಲದೆ ಅವರು ಬಂದು ನಾವು ತೋರಣ ಕಟ್ಟಲೇಬೇಕು ಅಂತಲೂ ಆ ಒಂದು ಭಾವನೆ ಅದರಲ್ಲಿ ಇತ್ತು. ಇದು ಏನು ವಿಶೇಷ ಅಂತ ಅಲ್ಲ, ಅವರಿಗೆ ಒಂದು ನಮಗೆ ಇದೊಂದು ತಿಳುವಳಿಕೆ ಬರುವ ಹಾಗೆ ಮಾಡಿದ್ರಲ್ಲ, ನಮಗೆ ಮಾಡ್ಲಿಕ್ಕೆ ಆಗುತ್ತದೆ ಅಂತ ವಿಶ್ವಾಸವನ್ನ ನಮಗೆ ತುಂಬಿದ್ರಲ್ಲ ಅಂತ ಕೃತಜ್ಞತಾ ಭಾವ ಅವರಲ್ಲಿ ಇತ್ತು ಅಂತ ಕೇಳ್ಕೊಂಡು ನಾನಿದ್ದು ಕೇಳುವುದಿಲ್ಲ. ಯಾಕಂದ್ರೆ ಬಿಡಿಸಿ ಕೇಳಲಾಗಲ್ಲ. ಅವರ ಭಾವನೆ ಅವರು ಮಾಡ್ತಾರೆ, ಅದಷ್ಟನ್ನೇ ನಾನು ನೋಡಿಕೊಂಡು ಖುಷಿ ಪಟ್ಕೊಂಡು ಬರ್ತಾ ಇದ್ದೆ. ಹಾಗೆ ತೋರಣ ಕಟ್ಟಿದ ಫಕೀರಪ್ಪ ಅಂತ ಬರೆದಿದ್ದೇನೆ. ಬಹಳ ಡಿಟೇಲ್ ಅಲ್ಲ, ಬರೀ ಕಟ್ಟಿದ್ದು. ಈ ತರದ ಹಲವು ಕಥೆಗಳಿರ್ತವೆ. ಇದು ಒಂದು ಕಥೆ ಅಷ್ಟೇ. ಉದಾಹರಣೆಗೆ ಹಳ್ಳಿಯವರು ಭಾಷೆಯನ್ನ ಬಳಸುವ ರೀತಿಯೇ ಅದು ಬಯಲುಸೀಮೆಗೆ ಬಂದ್ರೆ ಅದರ ಸೌಂದರ್ಯವೇ ಸೌಂದರ್ಯ. ನಾನು ಒಂದು ಜಾತ್ರೆ ಹೋಗೋದಿತ್ತು, ಇಲ್ಲಿ ಹೊಗೆನಾಗಕ್ಕಪ್ಪ ಅಂತ ಹಳ್ಳಿಯ ಹೆಣ್ಮಕ್ಳೆಲ್ಲ ನನ್ನ ಕರೆದರು ಜಾತ್ರೆಗೆ ಬಂದಿರ್ತಾರೆ.
ನಾನು ಜಾತ್ರೆಗೆ ಹೋಗೋರಲ್ಲ. ಆದರೆ ಹೆಣ್ಮಕ್ಳು ಕರೆದಿದ್ದಾರಲ್ಲ ಅಂತ ನಾನು ಜಾತ್ರೆಗೆ ಹೊರಟೆ. ಊರೊಳಗೆ ಹೋಗದೆ ಸೀದಾ ಹೊರಗಡೆ ಇತ್ತು ಊರ ಬಸವೇಶ್ವರ ಗುಡಿ, ಅಲ್ಲಿಗೆ ಸೀದಾ ಹೋದೆ 5 ಗಂಟೆ ಸುಮಾರಿಗೆ. ತೇರು ಎಳೆಯುವ ಸಮಯ. ಅಲ್ಲಿ ನೋಡಿದ್ರೆ ಇವರು ಯಾರು ಹೆಣ್ಮಕ್ಳಿಲ್ಲ, ಬಂದೇ ಇಲ್ಲ. ನಾನು ಮತ್ತೆ ಸುತ್ತ ಹಾಕೊಂಡು ಒಳಗಡೆಯಿಂದ ಓಡಾಡ್ಲಿಕ್ಕೆ ಆಗುದಿಲ್ಲ, ರಶ್ ಇತ್ತು. ಸುತ್ತ ಹಾಕೊಂಡು ಮತ್ತೆ ಹಳ್ಳಿ ಒಳಕ್ಕೆ ಹೋದ್ರೆ ಇವರೆಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ. ನೀವು ಬರ್ತೀರಿ ಅಂತ ನಾನು ಕೇಳಿದೆ ಅವರಿಗೆ, ಭಾಷೆ ನೋಡ್ರಿ. ಅಂದ್ರೆ ತೇರು ಎಳೆಯೋ ಹೊತ್ತಾಯ್ತು ಅಲ್ಲಿ, ನೀವ್ ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ. ಸಲಿಗೆ ನಮ್ಮ ತೇರು ಈ ಕಡೆಯಿಂದ ಬರುದಿತ್ರಿ ಸರ. ಏನ್ ಹೇಳ್ತೀರಿ? ನಾವು ಮಾಡಿದ ಕೆಲಸಕ್ಕೆ 1000 ಪಟ್ಟು ಬಡ್ಡಿ ಹಾಕಿ ನಮಗೆ ಪ್ರೀತಿ ಕೊಡ್ತಾರೆ. ಇಂಥ ಮಾತುಗಳೆಲ್ಲ ಕೇಳೋದೇ ಚಂದ, ಅನುಭವಿಸೋದೇ ಚಂದ. ಸರ್, ಈಗ ನೀವು ಇಷ್ಟೆಲ್ಲ ಓದ್ಕೊಂಡಿದ್ದೀರಿ. ನೀವು ಹುಟ್ಟಿದ್ದು ಕಡಲ ದಂಡೆಯಲ್ಲಿ, ಆಯ್ತಾ, ದಟ್ಟ ಕಾಡಿನ ಊರಲ್ಲಿ ಹುಟ್ಟಿದ್ದು. ನಿಮ್ಗೆ ಈ ಕಡೆ ಬೈದ್ರಿಗೆ ಬರಬೇಕು ಅಂತ ಯಾಕೆ ಅನಿಸ್ತು ಸರ್? ಬರಬೇಕು ಅಂತ ಅನಿಸ್ತಿಲ್ಲ, ಬಂದ ಮೇಲೆ ಇಲ್ಲಿ ಕೆಲಸ ಮಾಡಬೇಕು, ಇಲ್ಲೇ ಮಾಡಬೇಕು ಅಂತ ಅನಿಸ್ತು. ಈಗ ಒಂದೊಂದ್ಸಲ ನನಗೆ ನಾ ಹೇಳ್ತಿರ್ತೀನಿ, ನಾನು ನಮ್ಮೂರಲ್ಲೇ ಈ ಕೆಲಸ ಮಾಡಿದ್ರೆ ನನಗೆ ಇಷ್ಟು ಪ್ರೀತಿ ಸಿಕ್ತಿತ್ತು ಇದು. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಮಲೆನಾಡು ಕರಾವಳಿಯಲ್ಲಿ ಹೆಚ್ಚು ಬುದ್ಧಿ ಕೇಂದ್ರೀಕರಾಗಿದೆ, ಹೌದಲ್ಲ? ಇಲ್ಲಿ ಹೃದಯ ನಾನು ಗಮನಿಸಿರೋದು ಎಲ್ಲರೂ ಅಲ್ಲಿಯೂ ಹೃದಯ ಕೇಂದ್ರಿತ ಜನ ಇದ್ದಾರೆ, ಇಲ್ಲೂ ಬುದ್ಧಿ ಕೇಂದ್ರಿತ ಜನ ಇದ್ದಾರೆ. ಇಲ್ಲೂ ಸ್ವಾರ್ಥ ಇದೆ, ಅಲ್ಲೂ ತ್ಯಾಗ ಇದೆ. ಅದೆಲ್ಲ ಇದೂ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿಯ ಜನ ಹೆಚ್ಚು ಪ್ರೀತಿಸ್ತಾರೆ ಅಂತ ಅನ್ನೋದು ನಮ್ಮ ಅನುಭವ. ಸಣ್ಣ ಸಣ್ಣ ವಿಷಯಕ್ಕೋದೆ ಹೇಳಿದಲ್ಲ, ನಾವು ಒಂದು ಚಿಕ್ಕ ಗಿಡ ನೆಟ್ಟಿರ್ತಾರೆ, ಚೆನ್ನಾಗಿ ಬೆಳಗ್ಗೆ ಬೆಳೆ ಬರ್ತಾ ಇರುತ್ತೆ ಸರ್, ನಾವು ಪ್ರತಿ ತುತ್ತು ತಿನ್ನುವಾಗ ನಿಮ್ಮ ನೆನೆಸ್ಕೊಳ್ತಿದೆ ಅಂತ ಅಂತಾರೆ. ಇದು ಪ್ರತಿ ಸಲ ಪ್ರಕಾಶ್ ಭಟ್ ಅಂತ ತಿಂತಾರೆ ಅಂತ ಅರ್ಥ ಅಲ್ಲ, ಅಲ್ವಾ?